ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ರೂಮು ದೇವಸ್ಥಾನಕ್ಕೆ ತುಂಬಾ ಹತ್ರ ಇತ್ತು. ಒಂದು 10 ನಿಮಿಷ ವಾಕ್ ಇತ್ತು. ಹಾಗಾಗಿ ನಾವು ಬೇಗನೆ ಬಂದ್ವಿ. ಬೆಳಗ್ಗೆ 7:30 ಅಷ್ಟೊತ್ತಿಗೆಲ್ಲ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಯಾಕಂದರೆ ಆಮೇಲೆ ಹೋದರೆ ಮತ್ತು ರಶ್ ಕೂಡ ಆಗುತ್ತೆ. ಹಾಗೆ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಬೆಳಗ್ಗೆನೇ ಬಂದ್ವಿ. ನೀವೀಗೆ ಬಂದ ಕೂಡಲೇ ನಿಮಗೆ ರೈಟ್ ಸೈಡ್ಗೆ ಕಾರ್ ಪಾರ್ಕಿಂಗ್ ಸಿಗುತ್ತೆ. ಇದೆ ನೋಡಿ ದೇವಸ್ಥಾನದ ಎಂಟ್ರೆನ್ಸು. ಗೋಪುರ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಸೊ ನಾವೀಗ ಬಂದ ಕೂಡಲೇ ಸ್ಟಾರ್ಟಿಂಗಲ್ಲೇ ಫೋಟೋಸ್ ಕೂಡ ತೆಗಿತಾಯಿದ್ರು. ಒಂದು ಫೋಟೋಗೆ 60 ರೂಪೀಸ್ ಅಂತೇಳಿ ತೆಗಿತಾಯಿದ್ರು. ಸೊ ನಾವು ಕೂಡ ಒಂದು ಫೋಟೋನ ತೆಗೆಸ್ಕೊಂಡ್ವಿ. ಸೊ ನಂತರ ದರ್ಶನಕ್ಕೆ ಅಂತೇಳಿ ಒಳಗೆ ಹೋಗ್ತಿದ್ದೀವಿ. ಈಗ ನಾನು ಹಿಂದಿನ ವಿಡಿಯೋದಲ್ಲಿ ಮುರುಡೇಶ್ವರ ದೇವಸ್ಥಾನದ ನೈಟ್ ವ್ಯೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಈ ದೇವಸ್ಥಾನವು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿದೆ. ಹಾಗೆ ಅರಬ್ಬಿ ಸಮುದ್ರದ ತೀರದ ಹತ್ರ ಬರುತ್ತೆ ಈ ದೇವಸ್ಥಾನ. ಇದು ಧಾರ್ಮಿಕ ಸ್ಥಳ ಅಲ್ಲದೆ ಕೂಡ ಇದು ಒಂದು ಟೂರಿಸ್ಟ್ ಪ್ಲೇಸ್ ಕೂಡ ಹೌದು. ಅಂದರೆ ತುಂಬ ಜನ ಬರ್ತಾರೆ. ಯಾಕಂತೇಳಿದ್ರೆ ಇಲ್ಲಿ ಬೀಚ್ ಇರೋದ್ರಿಂದ ಇಲ್ಲಿ ತುಂಬಾ ವಾಟರ್ ಸ್ಪೋರ್ಟ್ಸ್ ಎಲ್ಲ ಇದೆ. ಹಾಗಾಗಿ ಜನ ತುಂಬಾ ಇಷ್ಟಪಟ್ಟು ಈ ಜಾಗಕ್ಕೆ ಬರ್ತಾರೆ ಅಂತ ಹೇಳ್ಬೋದು. ನಾವು ಕೂಡ ದರ್ಶನಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ತುಂಬಾ ವಿಶ್ರಾಂತಿ ಪಡೆಯೋಕ್ಕೋಸ್ಕರ ತುಂಬಾ ಚೆನ್ನಾಗಿ ಇಲ್ಲಿ ಪ್ಲೇಸ್ ಎಲ್ಲ ಮಾಡಿದ್ದಾರೆ. ಸೊ ಎಂಟ್ರೆನ್ಸಲ್ಲಿ ಬಂದ ಕೂಡಲೇ ನಿಮಗೆ ಇಲ್ಲಿ ಆರ್ಚ್ ಕಾಣುತ್ತೆ. ಹಾಗೆ ನಾವು ನಿಂತಿರೋ ಜಾಗದಿಂದನೇ ಶಿವನ ಟೆಂಪಲ್ ನೋಡಿ ಕಾಣ್ತಾ ಇದೆ, ಅಂದರೆ ಶಿವನ ವಿಗ್ರಹ. ಹಾಗೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಇರೋ ಹಾಗೆ ಈ ದೇವಸ್ಥಾನದಲ್ಲೂ ಕೂಡ ಟೈಮಿಂಗ್ಸ್ ಇದೆ. ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ, ಹಾಗೆ ಮತ್ತೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8:15ವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಅಂದರೆ ದರ್ಶನಕ್ಕೋಸ್ಕರ ನಿಮ್ಮನ್ನ ಬಿಡ್ತಾರೆ. ಸೊ ಹೀಗೆ ಬಂದ ಕೂಡಲೇ ನಿಮ್ಮ ಎಡಗಡೆಗೆ ತುಂಬಾ ಒಂದು ಚೆನ್ನಾಗಿ ವ್ಯೂ ಕಾಣುತ್ತೆ ಸಮುದ್ರದ್ದು. ನಾವು ದೇವಸ್ಥಾನದಲ್ಲಿ ಒಂದು ಪೂಜೆನ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಟ್ರು. ಹಾಗೆ ನಾವು ದೇವ್ರ ದರ್ಶನನ ಪಡೆದು ಹೀಗೆ ಮುಂದೆ ಬಂದ್ವಿ. ನಾವು ಸ್ವಲ್ಪ ಒಳಗೆ ಹೋಗಿದ ಕೂಡಲೇ ಅಲ್ಲಿ ಟಿಫನ್ ಕೂಡ ಕೊಡ್ತಾಯಿದ್ರು, ಅಂದರೆ ಪ್ರಸಾದ ಕೊಡ್ತಾಯಿದ್ರು. ಸೊ ನಾವು ತಿಂಡಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ನಾವು ಹೋಗಿದ್ದ ಟೈಮಲ್ಲಿ ತಿಂಡಿ ಮಾಡಿದ್ದವರು ಅವಲಕ್ಕಿ ಹಾಗೆ ಉಪ್ಪಿಟ್ಟು ಹಾಗೆ ಹಾಲು ಕೂಡ ಕೊಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆ ಪ್ರಸಾದ ಕೊಡೋದಕ್ಕೆ ಟೈಮಿಂಗ್ಸ್ ಕೂಡ ಇದೆ. ಬೆಳಗ್ಗೆ 7:30ಇಂದ ಬೆಳಗ್ಗೆ 10 ಗಂಟೆವರೆಗೂ ಕೂಡ ಅಲ್ಲಿ ಬೆಳಗ್ಗೆ ಪ್ರಸಾದನ ಕೊಡ್ತಾರೆ. ಇಲ್ಲಿಂದ ನೋಡಿ ಶಿವನ ಮೂರ್ತಿ ಕೂಡ ಕಾಣ್ತಾ ಇದೆ, ಅಂದರೆ ಮುಖ ಮಾತ್ರ ಕಾಣ್ತಾ ಇದೆ. ನೀವು ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದರೆ ಅಲ್ಲಿ ನಿಮಗೆ ಪಾರ್ವತಿ, ಗಣೇಶ ಹಾಗೆ ಕಾರ್ತಿಕೇಯ ಕೂಡ ಇರ್ತಾರೆ. ಅಲ್ಲಿ ಕೂಡ ನಾವು ದರ್ಶನನ ಮಾಡಿಕೊಂಡು ಬರ್ಬೋದು. ನಾವು ಪೂಜೆ ಮಾಡಿಸಿದ್ವಿ ಅಂತ ಹೇಳ್ದೆ ಅಲ್ವಾ. ಸೊ ಅಲ್ಲಿ ಪೂಜೆ ಮಾಡಿಸೋದಕ್ಕೆ ಅವರು ಪ್ರಸಾದ ಕೂಡ ಕೊಟ್ಟು ಹೊರಗಡೆ ನಾವು ಪ್ರಸಾದನ ತಗೊಂಡು ಹೀಗೆ ಹೊರಗಡೆ ಬಂದ್ವಿ. ಸೊ ನಾವು ರಾಜಗೋಪುರಕ್ಕೆ ಹೋಗೋಣ ಅಂತೇಳಿ ಟಿಕೆಟ್ ತೊಗೊಳ್ಳೋಣ ಅಂತೇಳಿ ಬಂದೆ. ಒಬ್ಬರಿಗೆ 20 ರೂಪಾಯಿ ಆಗುತ್ತೆ ಟಿಕೆಟು, ಮಕ್ಕಳಿಗಾದರೆ 10 ರೂಪಾಯಿ. ಸೊ ಟಿಕೆಟ್ ತೊಗೊಂಡು ಅಲ್ಲಿ 18th ಫ್ಲೋರ್ಗೆ ಹೋದರೆ ನಾವು ಮುರುಡೇಶ್ವರದ್ದು ಕಂಪ್ಲೀಟ್ ವ್ಯೂ ನೋಡ್ಬೋದು. ಅಂದರೆ 360 ಡಿಗ್ರಿ ವ್ಯೂನೂ ಕೂಡ ನಾವಲ್ಲಿ ನೋಡ್ಬೋದು. ಬನ್ನಿ ಹೇಗಿದೆ ಅಂತೇಳಿ ನೋಡೋಣ. ನೀವಿಲ್ಲಿ ಟಿಕೆಟ್ ತೊಗೊಳ್ತಿದ್ದೀವಲ್ಲ, ಅಲ್ಲಿ ಯಾವುದೇ ಕಾರಣಕ್ಕೂ ಫೋನ್ಪೇ, ಗೂಗಲ್ ಪೇ ಏನೂ ಇಲ್ಲ. ನೀವು ಕ್ಯಾಶ್ ಕೊಟ್ಟರೆ ಟಿಕೆಟ್ ತೊಗೋಬೇಕಾಗತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ನೀವು ಯಾರ ಹತ್ರ ಆದರೂ ಫೋನ್ಪೇ ಮಾಡಿ ಕ್ಯಾಶ್ ತೊಗೋಬೋದು. ಆದರೆ ಸ್ವಲ್ಪ ಅಮೌಂಟ್ನ ಇಸ್ಕೊಳ್ತಾರೆ, ಅಂದರೆ 20 ರೂಪೀಸ್ ಏನಾದರೂ ಡಿಡಕ್ಟ್ ಮಾಡಿ ಕೊಡ್ತಾರೆ. ಅವರು ನಮ್ಮನ್ನು 17th ಫ್ಲೋರ್ವರೆಗೂ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಆಮೇಲೆ 1 ಫ್ಲೋರ್ನ ನಡ್ಕೊಂಡು ಹೋಗಬೇಕಾಗತ್ತೆ. ಸೊ ನೋಡಿ 18th ಫ್ಲೋರಲ್ಲಿ ವ್ಯೂ ಹೇಗೆ ಕಾಣುತ್ತೆ ಅಂತೇಳಿ. ಒಟ್ಟು ನಮಗೆ 4 ವಿಂಡೋಗಳಿದೆ 18th ಫ್ಲೋರಲ್ಲಿ. 4 ವಿಂಡೋಗಳಲ್ಲಿ 4 ಡಿಫ್ರೆಂಟ್ ವ್ಯೂನ ನೋಡ್ಬೋದು. ಸೊ ನೋಡಿ ಒಂದು ವಿಂಡೋದಲ್ಲಿ ನಿಮಗೆ ಶಿವ ಸ್ಟ್ಯಾಚು ಇದೆಯಲ್ಲ, ಅಲ್ಲಿ ಒಂದು ಕಂಪ್ಲೀಟ್ ವ್ಯೂ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಇದು 18th ಫ್ಲೋರ್ ವ್ಯೂ. ಹಾಗೆ ಮತ್ತೊಂದು ವಿಂಡೋನಲ್ಲಿ ಮುರುಡೇಶ್ವರ ಸಿಟಿದು ಕಂಪ್ಲೀಟ್ ವ್ಯೂ ಕಾಣುತ್ತೆ. ನೋಡಿ ಹೇಗಿದೆ ಅಂತೇಳಿ. ಹಾಗೆ ಮತ್ತೊಂದು ವಿಂಡೋನಲ್ಲಿ ಬೀಚ್ ವ್ಯೂ ಕಾಣುತ್ತೆ.
ಹಾಗೆ ಇನ್ನೊಂದು ವಿಂಡೋ ಅಂತ ಹೇಳಿದ್ರೆ ಕೊನೆ ವಿಂಡೋದಲ್ಲಿ ನಿಮಗೆ ಫ್ಲೋಟಿಂಗ್ ಬ್ರಿಡ್ಜ್ ಕಾಣ್ತಾ ಇದೆ ನೋಡಿ. ಸೊ ನಾವು ಕೂಡ ಅಲ್ಲಿಗೆ ಹೋಗೋಣ. ನಾವು ಕೂಡ ಹೀಗೆ ಮಾತಾಡ್ತಾ ಇದ್ವಿ ಫ್ಲೋಟಿಂಗ್ ಬ್ರಿಡ್ಜ್ ಹತ್ರ ಹೋಗೋಣ ಅಂತೇಳಿ. ಅಷ್ಟೊತ್ತಿಗೆ ಅಲ್ಲಿದ್ದವರು ಹೇಳ್ತಾ ಇದ್ರು ಫ್ಲೋಟಿಂಗ್ ಬ್ರಿಡ್ಜ್ಗೆ ಅಲೋ ಮಾಡ್ತಾ ಇಲ್ಲ ಸದ್ಯಕ್ಕೆ ಅಂತೇಳಿ. ನಿಹಾಲು ಟೆಂಪಲ್ಗೆ ಬರುವಾಗ ಅಲ್ಲಿ ನಾಯಿ ಮರಿ ಜೊತೆ ಆಟ ಆಡಿದ್ದ, ಅದನ್ನೇ ತಲೆಯಲ್ಲಿ ಇಟ್ಕೊಂಡಿದ್ದ ಅನಿಸುತ್ತೆ. ನಾವು ಲಿಫ್ಟಿಂದ ಬಂದ ಕೂಡಲೇ ಓಡೋಗಿ ಮತ್ತೆ ನೋಡಿ ಅದೇ ನಾಯಿ ಮರಿ ಜೊತೆ ಆಟ ಆಡ್ತಾ ಇದ್ದಾನೆ. ಹಾಗೆ ನಾವು ಹೋಗೋವಾಗ ಒಂದು ಫೋಟೋ ತೆಗೆಸ್ಕೊಂಡಿದ್ವಿ ಅಂತ ಹೇಳ್ತಾ ಇಲ್ವಾ, ಅದನ್ನು ಬಂದು ಇಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. 60 ರೂಪೀಸ್ ಕೊಟ್ಟು ನೀವು ಈ ಫೋಟೋನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಗಲೇ ನಾನು ಮೇಲಿಂದ ವ್ಯೂ ತೋರಿಸಿದೆ ನೋಡಿ. ಸೊ ಹೀಗೆ ಪಾರ್ಕಿಂಗ್ ಇರುವಂಥದ್ದು. ಹೇಳೋದಲ್ಲ ನೋಡಿ, ಇಲ್ಲೇ ಪಾರ್ಕಿಂಗ್ ಇರುವಂಥದ್ದು. ಇಲ್ಲಿ ಪಾರ್ಕ್ ಮಾಡಿ ಅಲ್ಲಿ ಅಷ್ಟು ಮೆಟ್ಟಿದಲ್ವ, ಅದನ್ನ ಹತ್ಕೊಂಡು ಹೋಗ್ಬೇಕು. ಇದು ನೋಡಿ ತುಂಬಾನೇ ದೊಡ್ಡ ಶಿವನ ವಿಗ್ರಹ. ನೋಡಿ ಇಲ್ಲಿನ ದೇವಸ್ಥಾನದ ಗೋಪುರ ಕಾಣ್ತಾ ಇದೆ. ಬನ್ನಿ ಈಗ ಗುಹೆ ನೋಡ್ಕೊಂಡು ಬರೋಣ. ಅದಕ್ಕೆ ಎಂಟ್ರಿ ಫೀಸ್ ಕೂಡ ಇದೆ. 20 ರೂಪಾಯಿ, ಮಕ್ಕಳಿಗೆ 10 ರೂಪಾಯಿ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ.
ಇದು ಮತ್ತೆ ತಾಯಿಗೆ ಮಾತು ಕೊಟ್ಟದ್ದಕ್ಕಾಗಿ ನಡೆಸುತ್ತಿರುವ ಒಂದೊಮ್ಮೆ ಶಿವಾರ್ಪಣ ವಿಧಿಯಿಂದ ವಿಶ್ವೇಶ್ವರ ಭಕ್ತರ ಬೇಡಿಕೆಗೆ ವರದಾನ ಆತ್ಮನಿಗೆ ಪ್ರಧಾನವಾಗಿ ಕರುಣಿಸಿ ಎಚ್ಚರ ಹೇಳಿದ ಪರಮೇಶ್ವರ ಸಂತಸದಿಂದ ಲಾಭ ಗಣೇಶ ಮುಂದಕ್ಕೆ ಮರಗಳಿಗೆ ಮುಂದವನ್ನು ತಂದು ಇದು ಸರಿ ಆದ್ದರಿಂದ ಹರಪಡಿಸುತ್ತಿರುವಾಗ ಆಗ ನೆನಪಿಗೆ ಬಂದದ್ದು ಗಣೇಶ ವಿಚಾರ ಭೂಸ್ಪರ್ಶವಾದರೆ ಆತ್ಮಲಿಂಗ ಭಾರತವು ಎಂದು ನೋಡಿದ್ರಲ್ಲ ಹೇಗಿತ್ತು ವಿಡಿಯೋ ಅಂತೇಳಿ. ಈ ಮುರುಡೇಶ್ವರ ಜಾಗದಲ್ಲಿ ಶಿವ ಹೇಗೆ ಪ್ರತಿಷ್ಠಾಪನೆ ಆಗಿದ್ದು ಅಂತೇಳಿ ಅಲ್ಲಿ ಕಂಪ್ಲೀಟ್ ಸ್ಟೋರಿನ ಹೇಳಿದರು. ತುಂಬಾ ಚೆನ್ನಾಗಿತ್ತು. ಯಾವುದೇ ಕಾರಣಕ್ಕೂ ಅದನ್ನ ಮಿಸ್ ಮಾಡ್ದಲೇ ನೋಡಿ. ನಾವು ಫ್ಲೋಟಿಂಗ್ ಬ್ರಿಡ್ಜಲ್ಲಿ ಹೋಗೋಣ ಅಂತೇಳಿ ತುಂಬಾ ಆಸೆ ಇತ್ತು. ಬಟ್ ಹೋಗೋಕ್ಕಾಗಲಿಲ್ಲ ಅಂತ ಸ್ವಲ್ಪ ಬೇಜಾರು ಕೂಡ ಆಯಿತು. ಬಟ್ ಯಾವುದಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅಂದರೆ ರೀಸನ್ ಏನು ಅಂತ ಗೊತ್ತಾಗಲಿಲ್ಲ ನಮಗೆ. ನಾವು ಸ್ವಲ್ಪ ಹೊತ್ತು ಬೀಚ್ ಹತ್ರ ಆಟ ಆಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಅವರು ತುಂಬಾ ಬಿಸಿಲಿತ್ತು. ಮರಳಂತೂ ಸಿಕ್ಕಾಪಟ್ಟೆ ಬಿಸಿ ಇತ್ತು ಅಂತ ಅನ್ಬೋದು. ಅಂದರೆ ಸ್ಲಿಪ್ಪರ್ ಇಲ್ದಲ್ಲ ನೀವು ನಡೆಯೋಕ್ಕೆ ಆಗ್ತಿರ್ಲಿಲ್ಲ ಅಲ್ಲಿ. ನೋಡಿ ಇಲ್ಲಿಂದ ಹೇಗೆ ಕಾಣ್ತಿದೆ ಅಂತೇಳಿ ದೇವಸ್ಥಾನ, ಹಾಗೆ ಶಿವ ಸ್ಟ್ಯಾಚು. ನಿಹಾಲ್ಗೆ ಫೋಟೋಸ್ನ ತೆಗಿತೀವಿ, ಪೋಸ್ ಕೊಡು ಅಂತ ಹೇಳೋದಕ್ಕೆ ಅವ್ನು ಕೊಡ್ತಿರೋ ಅಂತಹ ಪೋಸಸ್ನ ನೋಡಿ. ಅದರಲ್ಲಿ ಕುತ್ಕೊಳ್ತೀನಿ ಅಂತ ತುಂಬಾ ಆಟ ಮಾಡ್ದ. ನೋಡಿ ಕುತ್ಕೊಂಡು ಒಬ್ಬನೇ ಆಟ ಆಡ್ಕೊಳ್ತಾ ಇದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಾವಿರೋ ಅಂಥದ್ದು ಅಲ್ಲಿ ರೂಮು. ಟೆಂಪಲ್ಲು, ಶಿವ ಎಲ್ಲ ಹೇಗೆ ಕಾಣ್ತಿದೆ ಅಂತೇಳಿ. ನಾನು ನೈಟ್ ವ್ಯೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇದು ಡೇ ವ್ಯೂ. ನೋಡಿ ವೇವ್ಸ್ ಎಲ್ಲ ಹೇಗೆ ಬರ್ತಿದೆ ಅಂತೇಳಿ. ನಿಹಾಲ್ ಯಾಕೋ ಆಟ ಆಡೋಕೆ ಇಷ್ಟಪಡ್ತಿಲ್ಲ. ನಾವು ಅಲ್ಲಿ ಸ್ವಲ್ಪ ಫೋಟೋಸ್ನ ತಗೊಂಡು ರೂಮ್ಗೆ ಹೊರಟ್ವಿ. ನಾವಿದ್ದು ಕದಂಬ ಬೀಚ್ ಗೆಸ್ಟ್ ಹೌಸ್ ಅಂತೇಳಿ. ನಾವೀಗ ಹೋಗ್ತಾ ಇರೋವಂಥದ್ದು ಹೊನ್ನಾವರಕ್ಕೆ.
ಫುಲ್ ಕಂಪ್ಲೀಟ್ ಮುರುಡೇಶ್ವರನ ಕಂಪ್ಲೀಟ್ ಮಾಡಿದ್ವಿ. ಈಗ 1 hour ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಅಲ್ಲೇನಿಲ್ಲ, ಬೋಟಿಂಗ್ ಹೋಗೋಣ ಅಂತೇಳಿ ಅಷ್ಟೇ. ಇಲ್ಲಿ ಟ್ರೈ ಮಾಡಿದ್ವಿ ಬೋಟಿಂಗು, ಬಟ್ ಬೋಟಿಂಗ್ ಮತ್ತೆ ಬ್ರಿಡ್ಜ್ ತೋರಿಸಿದ್ನಲ್ವ ಆವಾಗಲೇ, ಅಲ್ಲಿ ಅಲೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲೇನು ಟೈಮ್ ವೇಸ್ಟ್ ಮಾಡೋದು ಬೋಟಿಂಗಿಗೆ ಅಂತೇಳಿ 1 hourಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಬಿಸಿಲು ಅಂತಲೇ ಅನ್ಬೋದು. ನಮ್ದು ರೂಮ್ ಇತ್ತಲ್ವ, ನಾವು ಸ್ಟೇ ಮಾಡಿದ ಗೆಸ್ಟ್ ಹೌಸು, ಅದರ ಆಪೋಸಿಟಲ್ಲೇ ಬೀಚ್ ಇರುವಂಥದ್ದು. ತುಂಬಾ ಚೆನ್ನಾಗಿತ್ತು ವ್ಯೂ ಎಲ್ಲ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡಬೇಕು ಅಂತ ಇದ್ದೀನಿ. ಹೊನ್ನಾವರದಲ್ಲಿ ನಾವು ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ ಹಾಗೆ ಅದ್ರ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.